ಇಂಗ್ಲಿಷ್ ವ್ಯಾಕರಣದಲ್ಲಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಬಳಸುವ ನಿಯಮಗಳು. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಸಾಮಾನ್ಯ ಹೇಳಿಕೆಯ ವಾಕ್ಯಗಳ ಕೊನೆಯಲ್ಲಿ ಯಾವುದೇ ಒಂದು ಸಾಮಾನ್ಯ ವಿಷಯ ಅಥವಾ ಸಂಗತಿಯನ್ನು ಹೇಳುವಾಗ ವಾಕ್ಯದ ಕೊನೆಗೆ ಇದನ್ನು ಬಳಸಬೇಕು. ಉದಾಹರಣೆಗೆ, ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್. ಅವಳು ತುಂಬ ಚೆನ್ನಾಗಿ ಹಾಡುತ್ತಾಳೆ, ಶಿ ಸಿಂಗ್ಸ್ ವೆರಿ ವೆಲ್. ಅವಳು ತುಂಬ ಚೆನ್ನಾಗಿ ಹಾಡುತ್ತಾಳೆ, ಶಿ ಸಿಂಗ್ಸ್ ವೆರಿ ವೆಲ್. ಇಂದು ಮಳೆ ಬರುತ್ತಿದೆ, ಇಟ್ ಈಸ್ ರೈನಿಂಗ್ ಟುಡೇ. ಇಂದು ಮಳೆ ಬರುತ್ತಿದೆ, ಇಟ್ ಈಸ್ ರೈನಿಂಗ್ ಟುಡೇ. ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ, ದ ಸನ್ ರೈಸಸ್ ಇನ್ ದಿ ಈಸ್ಟ್. ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ, ದ ಸನ್ ರೈಸಸ್ ಇನ್ ದಿ ಈಸ್ಟ್. ಎರಡನೆಯದ್ದು, ಆದೇಶ, ಸೂಚನೆ, ವಿನಂತಿ ವಾಕ್ಯಗಳ ಕೊನೆಯಲ್ಲಿ ಯಾರಿಗಾದರೂ ಆಜ್ಞೆ ಮಾಡುವಾಗ, ಸಲಹೆ ನೀಡುವಾಗ ಅಥವಾ ವಿನಂತಿಸುವಾಗ ವಾಕ್ಯದ ಕೊನೆಯಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಬಳಸಬೇಕು. ಉದಾಹರಣೆಗೆ, ಬಾಗಿಲು ಮುಚ್ಚು, ಕ್ಲೋಸ್ ದ ಡೋರ್. ಬಾಗಿಲು ಮುಚ್ಚು, ಕ್ಲೋಸ್ ದ ಡೋರ್. ಇಲ್ಲಿ ಕುಳಿತುಕೋ, ಸಿಟ್ ಹಿಯರ್. ಇಲ್ಲಿ ಕುಳಿತುಕೋ, ಸಿಟ್ ಹಿಯರ್. ದಯವಿಟ್ಟು ನನಗೆ ಸಹಾಯ ಮಾಡಿ, ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ನನಗೆ ಸಹಾಯ ಮಾಡಿ, ಪ್ಲೀಸ್ ಹೆಲ್ಪ್ ಮೀ. ಪ್ರತಿದಿನ ವ್ಯಾಯಾಮ ಮಾಡಿ, ಎಕ್ಸಸೈಸ್ ಎವ್ರಿ ಡೇ. ಪ್ರತಿದಿನ ವ್ಯಾಯಾಮ ಮಾಡಿ, ಎಕ್ಸಸೈಸ್ ಎವ್ರಿ ಡೇ. ಮೂರನೇದ್ದು, ಮಾಹಿತಿ ಅಥವಾ ವಿವರಣೆ ಕೊಟ್ಟಾಗ, ನಮ್ಮ ಬಗ್ಗೆ ಅಥವಾ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ನೀಡುವಾಗ ಇದನ್ನು ಬಳಸುತ್ತೇವೆ. ನನಗೆ ಇಬ್ಬರು ಸಹೋದರರು ಇದ್ದಾರೆ, ಐ ಹ್ಯಾವ್ ಟೂ ಬ್ರದರ್ಸ್. ನನಗೆ ಇಬ್ಬರು ಸಹೋದರರು ಇದ್ದಾರೆ, ಐ ಹ್ಯಾವ್ ಟೂ ಬ್ರದರ್ಸ್. ನಾನು ಇಂಗ್ಲಿಷ್ ಶಿಕ್ಷಕನು, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್. ನಾನು ಇಂಗ್ಲಿಷ್ ಶಿಕ್ಷಕನು, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್. ಬೆಂಗಳೂರು ಒಂದು ಸುಂದರ ನಗರ, ಬೆಂಗಳೂರು ಈಸ್ ಎ ಬ್ಯೂಟಿಫುಲ್ ಸಿಟಿ. ಬೆಂಗಳೂರು ಒಂದು ಸುಂದರ ನಗರ, ಬೆಂಗಳೂರು ಈಸ್ ಎ ಬ್ಯೂಟಿಫುಲ್ ಸಿಟಿ. ನಾಲ್ಕನೇದ್ದು, ಸಂಕ್ಷಿಪ್ತ ರೂಪಗಳಲ್ಲಿ, ಅಬ್ರಿವೇಷನ್ಸ್. ಇಂಗ್ಲೀಷ್ನಲ್ಲಿ ಪದಗಳನ್ನು ಸಂಕ್ಷಿಪ್ತವಾಗಿ ಶಾರ್ಟ್ ಆಗಿ ಬರೆಯುವಾಗ ಕೂಡ ಫುಲ್ ಸ್ಟಾಪ್ ಬಳಸಲಾಗುತ್ತದೆ. ಉದಾಹರಣೆಗೆ, ಡಾಕ್ಟರ್ ಈ ಪದವನ್ನು ಡಿ ಆರ್ ಅಂತ ಬರೆಯುವಾಗ ಫುಲ್ ಸ್ಟಾಪ್ ಹಾಕ್ತೇವೆ. ಡಾಕ್ಟರ್ ಪದವನ್ನು ಡಿ ಆರ್ ಅಂತ ಶಾರ್ಟ್ ಆಗಿ ಬರೆಯುವಾಗ ಫುಲ್ ಸ್ಟಾಪ್ ಹಾಕ್ತೇವೆ. ಆ್ಯಂಟೆ ಮೆರಿಡಿಯನ್ ಅಂದರೆ ಬೆಳಿಗ್ಗೆ, ಎ ಎಮ್. ಎ ಎಮ್ ಅಂತ ಹೇಳುವಾಗ ಅದರ ನಡುವೆ ಫುಲ್ ಸ್ಟಾಪ್ ಹಾಕ್ತೇವೆ. ಎ ಎಮ್ ಅಂತ ಶಾರ್ಟಲ್ಲಿ ಹೇಳುವಾಗ ಅದರ ನಡುವೆ ಫುಲ್ ಸ್ಟಾಪ್ ಹಾಕ್ತೇವೆ. ಪ್ರೈಮ್ ಮಿನಿಸ್ಟರ್ ಪಿ ಎಮ್ ಅಂತ ಶಾರ್ಟಲ್ಲಿ ಹೇಳುವಾಗ ಅದರ ನಡುವೆ ಫುಲ್ ಸ್ಟಾಪ್ ಹಾಕ್ತೇವೆ. ಪ್ರೈಮ್ ಮಿನಿಸ್ಟರ್ ಪಿ ಎಮ್ ಅಂತ ಶಾರ್ಟಲ್ಲಿ ಹೇಳುವಾಗ ಅದರ ನಡುವೆ ಫುಲ್ ಸ್ಟಾಪ್ ಹಾಕ್ತೇವೆ. ಫುಲ್ ಸ್ಟಾಪ್ ಹಾಕಬಾರದ ಜಾಗ, ಪ್ರಶ್ನೆ ಕೇಳುವಾಗ ಅಥವಾ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಫುಲ್ ಸ್ಟಾಪ್ ಬಳಸಬಾರದು. ಆರ್ ಯು ಫೈನ್, ಇಲ್ಲಿ ಫುಲ್ ಸ್ಟಾಪ್ ಬರುವುದಿಲ್ಲ. ಆರ್ ಯು ಫೈನ್ ಅಂದರೆ ಕ್ವಶನ್ ಮಾರ್ಕ್ ಬರ್ತದೆ. ಅದೇ ಥರ ವಾವ್ ಅಂತ ಹೇಳುವಾಗ ಇಲ್ಲಿ ಫುಲ್ ಸ್ಟಾಪ್ ಬರುವುದಿಲ್ಲ. ವಾವ್ ಅಂತ ಹೇಳುವಾಗ ಎಕ್ಸ್ಕ್ಲಮೇಷನ್ ಸೈನ್ ಬರ್ತದೆ. ವಾಟ್ ಈಸ್ ಯುವರ್ ನೇಮ್ ಅಂದಾಗ ಫುಲ್ ಸ್ಟಾಪ್ ಬರುವುದಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಬರ್ತದೆ. ಅದೇ ಥರ ಓ ಮೈ ಗಾಡ್ ಅಂದಾಗ ಇಲ್ಲಿ ಸಹ ಫುಲ್ ಸ್ಟಾಪ್ ಬರುವುದಿಲ್ಲ, ಎಕ್ಸ್ಕ್ಲಮೇಷನ್ ಸೈನ್ ಬರ್ತದೆ. ನೆನಪಿಡಿ, ಹೇಳುವುದು, ಮಾಹಿತಿ ಕೊಡುವುದು ಅಂದರೆ ಫುಲ್ ಸ್ಟಾಪ್. ವಾಕ್ಯ ಮುಗಿದರೆ ಫುಲ್ ಸ್ಟಾಪ್. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಲಿಕ್ಕಿದ್ರೆ ನಾನು ಅದರ ಪ್ರತಿ ಒಂದು ದಿನದ ಕ್ಲಾಸ್, ಎವ್ರಿ ಡೇ 1 ಲೆಸನ್ ವಿಡಿಯೋ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. 15 ನಿಮಿಷದ ವಿಡಿಯೋ ಇರ್ತದೆ. ನೀವು ಅದನ್ನು 4-5 ಸಲ ಕೇಳಿದರೆ, ನೋಡಿದರೆ, ಪ್ರಾಕ್ಟೀಸ್ ಮಾಡಿದರೆ, ಒಂದು 45 ನಿಮಿಷ ಸ್ಪೆಂಡ್ ಮಾಡಿದರೆ ಅದರ ಜೊತೆಗೆ, ಹೀಗೆ 3 ತಿಂಗಳು ಸತತವಾಗಿ ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ನಾನು ಎಲ್ಲ ಕವರ್ ಮಾಡ್ತಾ ಇದ್ದೇನೆ, ಎಲ್ಲ ಹೇಳ್ತೇನೆ. ಅದರಲ್ಲಿ ಗ್ರಾಮರ್, ಇಂಗ್ಲೀಷ್ ಮಾತಾಡಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಕೊಡ್ತಾ ಇದ್ದೇನೆ. ನನ್ನ 32 ವರ್ಷಗಳ ಅನುಭವದಿಂದ
ಅದನ್ನು ನಾನು ತಯಾರಿಸಿದ್ದೇನೆ. ಯಾರೆಲ್ಲ ಆ ಕೋರ್ಸ್ ಮಾಡ್ತಾ ಇದ್ದಾರೆ ಈಗ ಅವರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಅವರು ಖಂಡಿತವಾಗಿಯೂ ಕಂಪ್ಲೀಟ್ ಮಾಡಿದಾಗ ಅವರಿಗೆ ಸ್ಪೋಕನ್ ಇಂಗ್ಲೀಷ್ ಚೆನ್ನಾಗಿ ಬರ್ತದೆ. ನಿಮಗೂ ಸೇರಲಿಕ್ಕಿದ್ರೆ ಆ ಕೋರ್ಸಿನ ಫೀಸ್ ಬರೀ 599 ರೂಪಾಯಿ, 599 ರುಪೀಸ್. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಅಂದರೆ ಫೋನ್ಪೇ ಅಥವಾ GPay ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವಾಗ ಕಳಿಸ್ತೀರೋ ಅವತ್ತಿನಿಂದಲೇ ನಾನು ದಿನಕ್ಕೊಂದು ಪಾಠದಂತೆ ಕಳಿಸ್ಲಿಕ್ಕೆ ಶುರು ಮಾಡ್ತೇನೆ. ಸೊ ನೀವು ಯಾರು ಸಹ ಮಾಡ್ಬೋದು ಅದನ್ನು. ಹೀಗೆ ನಿಮಗೆ ಗ್ರಾಮರ್ ಬಗ್ಗೆ, ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಚೆನ್ನಾಗಿ ಅರ್ಥ ಆಗಬೇಕು, ತಿಳಿಬೇಕು ಅಂತ ಹೇಳಿ ಇದ್ದರೆ ನೀವು ಇವತ್ತೇ ಸೇರಿ.